ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯ್ಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಈ ಜಿಯೋಗ್ರಫಿ ವಿಷಯದ ಮೇಲೆ ಕೇಳಬಹುದಾದಂತಹ ಒಂದು MCQ ಪ್ರಶ್ನೆಗಳನ್ನು ಆಲ್ರೆಡಿ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲೂ ಕೂಡ ಈ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡಲ್ಲಿ ಜಿಯೋಗ್ರಫಿ ವಿಷಯದ ಮೇಲೆ ಯಾವ್ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟು ಜಿಯೋಗ್ರಫಿ. ಯಾಕಂದರೆ ಎರಡೂ ಪೇಪರಲ್ಲೂ ಕೂಡ ಈ ಒಂದು ವಿಷಯಗಳ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ. ಹಾಗಾದರೆ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅಂಥೇಳಿ ಒಂದೊಂದಾಗಿ ಕ್ಲಿಯರ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಹಾಗೆ ನೋಟಿಫೈ ಪಡ್ಕೊಡ್ರಿ ಅಂತ ಹೇಳ್ತಾ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಈ ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ವಿ. ಈ ಆನ್ಲೈನ್ ಕ್ಲಾಸಸ್ ನಿಮಗೆ ನೋಡಿ ಸ್ನೇಹಿತರೆ, ಬೀಟ್ ಫಾರೆಸ್ಟರ್ ಎಕ್ಸಾಮ್ ಆಗಿರ್ಬೋದು, ಅದರ ಜೊತೆಗೆ ಲ್ಯಾಂಡ್ ಸರ್ವೇರ್ ಕಂಪ್ಲೀಟ್ ಪ್ಯಾಕೇಜ್ ಇರುವಂತಹ ಒಂದು ಕೋರ್ಸು ಸಿಗುತ್ತೆ. ಅದರ ಜೊತೆಗೆ ಲ್ಯಾಂಡ್ ಸರ್ವೇರ್ ನಿರ್ದಿಷ್ಟ ಪತ್ರಿಕೆ ಅಥವಾ ಪೇಪರ್ 2, ಇದರಲ್ಲಿ ಮ್ಯಾಥ್ಸು, ಫಿಸಿಕ್ಸು, ಜಿಯೋಗ್ರಫಿಯನ್ನು ಒಳಗೊಂಡಿರುವಂತಹ ಒಂದು ಪೇಪರು ಕೂಡ ನಿಮಗೆ ಸಿಗುತ್ತೆ. ಹಾಗೆ HSTR, GPSTR ಈ ಟೀಚರ್ ರಿಲೇಟೆಡ್ ಕೋರ್ಸನ್ನು ಕೂಡ ನಾವು ಲಾಂಚ್ ಮಾಡಿದ್ದೀವಿ. ನಿಮಗೆ ಯಾವುದಾದ್ರು ಕೋರ್ಸ್ ಬೇಕಿದ್ರೆ ನೀವು ಈ ಒಂದು ಆನ್ಲೈನ್ ಮೂಲಕ ನೀವು ಕೋರ್ಸನ್ನು ಪರ್ಚೇಸ್ ಮಾಡಿಕೊಂಡು ವಿಡಿಯೋಸನ್ನು ವಾಚ್ ಮಾಡ್ಬೋದು. ಅದಕ್ಕೆ ಸ್ನೇಹಿತರೆ, ಇಲ್ಲಿ QR ಕೋಡನ್ನು ಕೊಟ್ಟಿದ್ದೀವಿ. ಇಲ್ಲಿ ಸ್ಕ್ಯಾನ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ ಮೂಲಕ ನಿಮಗೆ ಆ್ಯಪ್ ಸಿಗುತ್ತೆ. ಆವಾಗ ನಿಮಗೆ ಯಾವ ಕೋರ್ಸ್ ಬೇಕೋ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪೇಮೆಂಟ್ ಕೇಳುತ್ತೆ. ಆ ಪೇಮೆಂಟನ್ನು ಮಾಡಿದರೆ ನಿಮಗೆ ವೀಡಿಯೋಸ್ಗಳು ಸಿಗ್ತಾ ಹೋಗ್ತವೆ. ಸೊ ನಿಮಗೆ ಒಂದು ಯೂಸ್ಫುಲ್ ಆಗೋ ರೀತಿಯಲ್ಲಿ ಆ ಒಂದು ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಏನು ಸಿಲೆಬಸ್ ಇರುತ್ತೋ ಆ ಸಿಲೆಬಸ್ ಪ್ಯಾಟ್ರನಲ್ಲಿ ಕ್ಲಾಸ್ಗಳು ಸಿಗ್ತವೆ. ಚಾಪ್ಟರ್ ವೈಸಲ್ಲಿ ಕ್ಲಾಸನ್ನು ಕೂಡ ಕೊಟ್ಟಿದ್ದೀವಿ. ಹಾಗೆ ಕ್ವಶನ್ ಪೇಪರನ್ನು ಕೂಡ ನಾವು ಅನಾಲಿಸಿಸ್ ಮಾಡಿದ್ದೀವಿ. ನಿಮಗೆ 100% ಇದು ಯೂಸ್ಫುಲ್ ಆಗೇ ಆಗುತ್ತೆ. ಸೊ ಯಾರ್ಯಾರಿಗೆ ಆಫ್ಲೈನ್ ಕ್ಲಾಸಸ್ಸಿಗೆ ಬರೋಕ್ಕಾಗಲ್ಲೋ ನೀವು ಆನ್ಲೈನ್ ಕ್ಲಾಸಸನ್ನು ನೀವು ಪಡ್ಕೋಬೋದು. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ನಾವು ಆಫ್ಲೈನ್ ಬ್ಯಾಚಸ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ವಿ. ಆಲ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಆಫ್ಲೈನ್ ಕ್ಲಾಸಸ್ಸನ್ನು ಅಡ್ಮಿಷನ್ ಓಪನ್ ಆಗಿದೆ. ಯಾರಿಗೆ ಆಫ್ಲೈನ್ ಕ್ಲಾಸಸ್ಸಿಗೆ ಬರಬೇಕಂತ ಇಂಟ್ರೆಸ್ಟ್ ಇರುತ್ತೋ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಇಲ್ಲಿ ಕೊಟ್ಟಿರುವಂತಹ ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ. 9071673831 ಅಥವಾ 32 ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದು. ಹಾಗಾದರೆ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಇವತ್ತಿನ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋಣ. ನೋಡಿ, ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ನೋಡಿದಾಗ ಆಪ್ಷನಲ್ಲಿ ಪಶ್ಚಿಮ ಬಂಗಾಳ ಇದೆ, ಬಿಹಾರ ಮತ್ತು ಗುಜರಾತ್, ಉತ್ತರ ಪ್ರದೇಶ ಅಂತ ಕಂಡುಬರುತ್ತೆ. 4 ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಮ್ಯಾಕ್ಸಿಮಮ್ ಬಾರ್ಡರ್ ಸ್ಟೇಟ್ ಇನ್ ದ ಇಂಡಿಯಾ ಅಂತ ಇದೆ. ಹಾಗಾದರೆ ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಫಸ್ಟ್ ನೋಡ್ಕೋಬೇಡೋಣ. ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್. ಅಂದರೆ ಉತ್ತರ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವಂಥದ್ದು. ಹಾಗಾದರೆ ಉತ್ತರ ಪ್ರದೇಶ ಯಾವ್ಯಾವ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆಯಾ ಅನ್ನೋದನ್ನು ನಾವು ಮ್ಯಾಪಲ್ಲೇ ಕ್ಲಿಯರ್ ಮಾಡ್ಕೋಬೋದು. ಸೊ ಇಲ್ಲಿ ಮ್ಯಾಪಲ್ಲಿ ನೋಡಿಬಿಡಿ, ಉತ್ತರ ಪ್ರದೇಶದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ರಾಜ್ಯಗಳು ಯಾವ್ಯಾವುದು. ಫಸ್ಟ್ ಉತ್ತರ ಪ್ರದೇಶವನ್ನು ಮಾರ್ಕ್ ಮಾಡ್ಕೋಬಿಡೋಣ. ಕ್ಲಿಯರ್, ಇದು ಉತ್ತರ ಪ್ರದೇಶ್. ಹಾಗಾದರೆ ಉತ್ತರ ಪ್ರದೇಶ ಯಾವ್ಯಾವ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ನೋಡಿದಾಗ ನೋಡಿ, ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಳ್ಳೋಣ. ಉತ್ತರಾಖಂಡ್ ಫಸ್ಟ್ ಒನ್, ಎರಡನೇದು ನೋಡಿ ಹಿಮಾಚಲ್ ಪ್ರದೇಶ್, ಸೆಕೆಂಡ್ ಒನ್, ನೆಕ್ಸ್ಟ್ ಮೂರನೇದು ಹರಿಯಾಣ, ನಾಲ್ಕನೇದು ರಾಜಸ್ಥಾನ, ಐದನೇದು ನೋಡಿ ಯಾವುದಿದೆ ಮಧ್ಯಪ್ರದೇಶ್, ಆರನೇದು ಛತ್ತೀಸ್ಗಢ, ಏಳನೇದು ಜಾರ್ಖಂಡ್, ಎಂಟನೇದು ಯಾವುದಪ್ಪ ಅಂದರೆ ಬಿಹಾರ ಇದೆ. ಕ್ಲಿಯರ್ ನೋಡಿ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಹರಿಯಾಣ ಮತ್ತು ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್ ಮತ್ತು ಬಿಹಾರ ರಾಜ್ಯ ಗಡಿಯನ್ನು ಹಂಚಿಕೊಂಡಿದೆ. ಅದರ ಜೊತೆಗೆ ಕೇಂದ್ರಾಡಳಿತ ಪ್ರದೇಶವಾಗಿದೆಯಲ್ಲ ದೆಹಲಿನೂ ಕೂಡ ಅದರ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂಥದ್ದು. ಇಲ್ಲಿ ಸ್ಟೇಟ್ ಅಂತ ಕೇಳಿದರೆ ಎಷ್ಟು ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿದೆ ಉತ್ತರ ಪ್ರದೇಶ? 8 ರಾಜ್ಯಗಳು ಪ್ಲಸ್ 1 ಕೇಂದ್ರಾಡಳಿತ ಪ್ರದೇಶ. ಟೋಟಲ್ ಅಂತ ನೋಡಿದಾಗ 9 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅನ್ನುವಂಥ ಮಾಹಿತಿ ನಮಗೆ ಇಲ್ಲಿ ಸಿಗತ್ತೆ.
ಹಾಗಾಗಿ ಭಾರತದಲ್ಲಿ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಒಂದು ರಾಜ್ಯ ಯಾವುದಪ್ಪ ಅಂದರೆ ಅದು ಉತ್ತರ ಪ್ರದೇಶ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. 8+1 ಟೋಟಲ್ ಆಗಿ ನೋಡಿದಾಗ ಎಷ್ಟಾಗುತ್ತೆ? 9 ಆಗುತ್ತೆ. ಹಾಗೆ ಅದರ ಜೊತೆಗೆ ಮತ್ತೊಂದು ರಾಜ್ಯವನ್ನು ಕೊಟ್ಟಿದ್ದಾರೆ, ಪಶ್ಚಿಮ ಬಂಗಾಳ ಅಂತ ಇದೆ. ಇಲ್ಲಿ ವೆಸ್ಟ್ ಬೆಂಗಾಲ್ ಅಂತ ನೋಡಿದಾಗ ಯಾವ್ಯಾವ ರಾಜ್ಯಗಳು ಗಡಿಯನ್ನು ಹಂಚ್ಕೊಂಡಿದ್ದಾವೆ ಪಶ್ಚಿಮ ಬಂಗಾಳದೊಂದಿಗೆ ನೋಡಿ, ಒಂದು ಅಸ್ಸಾಂ ಇದೆ, ಇನ್ನೊಂದು ರಾಜ್ಯ ಯಾವುದಪ್ಪ ಅಂದರೆ ಸಿಕ್ಕಿಂ ಬಾರ್ಡರ್ ಶೇರ್ ಮಾಡ್ಕೊಂಡಿರೋದು. ಈ ಕಡೆ ಬಂದಾಗ ಬಿಹಾರ ಗಡಿಯನ್ನು ಹಂಚ್ಕೊಂಡಿದೆ, ಅದರ ಕೆಳಗಡೆ ಬಂದಾಗ ಜಾರ್ಖಂಡ್ ರಾಜ್ಯ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಯಾವುದಿದೆಯಪ್ಪ ಅಂದರೆ ಒಡಿಸ್ಸಾ ನೋಡಿ, 1 2 3 4 5. ಈ ಒಂದು ವೆಸ್ಟ್ ಬೆಂಗಾಲ್ ಎನ್ನುವಂಥದ್ದು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚ್ಕೊಂಡಿದೆಯಪ್ಪ ಅಂತ ಕೇಳಿದರೆ 5 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚ್ಕೊಂಡಿರುವಂಥದ್ದು. ನೋಡಿ, ಒಂದೊಂದು ರಾಜ್ಯವನ್ನು ಇಟ್ಕೊಂಡು ಆ ರಾಜ್ಯ ಯಾವ್ಯಾವ ಒಂದು ರಾಜ್ಯದೊಂದಿಗೆ ಗಡಿಯನ್ನು ಹಂಚ್ಕೊಂಡಿದೆ ನಂಬರ್ಸ್ ಎಲ್ಲರೂ ಕೇಳ್ಬೋದು, ಅಥವಾ ಅತಿ ಹೆಚ್ಚು ಗಡಿ ಹಂಚಿಕೊಂಡಿರುವಂತಹ ರಾಜ್ಯ ಯಾವುದಂತನಾರು ಕೇಳ್ಬೋದು. ಆ ನಿಟ್ಟಿನಲ್ಲಿ ಈಗ ಹೈಯೆಸ್ಟ್ ಯಾವುದಂತ ಕ್ಲಿಯರ್ ಆಯ್ತು ನಮಗೆ, ಉತ್ತರ ಪ್ರದೇಶ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚ್ಕೊಂಡಿರುವಂಥದ್ದು. ಅದೇ ಭಾರತದಲ್ಲಿ ಕಡಿಮೆ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವಂಥದ್ದು ಯಾವುದಪ್ಪ ಅಂದರೆ ನೋಡಿ, ಈ ಸಿಕ್ಕಿಂ ಇದೆಯಲ್ಲ, ಈ ಸಿಕ್ಕಿಂ ಭಾರತದಲ್ಲಿ ಕೇವಲ ಒಂದು ರಾಜ್ಯದೊಂದಿಗೆ ಮಾತ್ರ ಗಡಿ ಹಂಚಿಕೊಂಡಿದೆ, ಯಾವುದು? ಸಿಕ್ಕಿಂ ಅನ್ನುವಂಥದ್ದು. ಹಾಗಾದರೆ ಸಿಕ್ಕಿಂ ಯಾವ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆಯಪ್ಪ ಅಂತ ಕೇಳಿದರೆ ಅದು ಪಶ್ಚಿಮ ಬಂಗಾಳದೊಂದಿಗೆ ಮಾತ್ರ ಗಡಿಯನ್ನು ಹಂಚಿಕೊಂಡಿರುವಂತಹ ಒಂದು ರಾಜ್ಯ ಸಿಕ್ಕಿಂ ಆಗಿರುತ್ತೆ. ನಂಬರ್ 1 ಸ್ಟೇಟಿಗೆ ಮಾತ್ರ ಬಾರ್ಡರ್ ಶೇರ್ ಮಾಡ್ಕೊಂಡಿರುವಂಥದ್ದು. ಅದರ ಜೊತೆಗೆ ಈ ಮೇಘಾಲಯ ರಾಜ್ಯ ಇದೆಯಲ್ಲ, ಇಲ್ಲಿ ಮಾರ್ಕ್ ಮಾಡ್ತೀನಲ್ಲ, ಇದು ಮೇಘಾಲಯ. ಈ ಮೇಘಾಲಯನೂ ಕೂಡ ಕೇವಲ ಅಸ್ಸಾಂ ರಾಜ್ಯದೊಂದಿಗೆ ಮಾತ್ರ ಗಡಿಯನ್ನು ಹಂಚಿಕೊಂಡಿರೋದು. ಈ ರೀತಿ ಸಿಕ್ಕಿಂ ಮತ್ತು ಮೇಘಾಲಯ ಅನ್ನುವಂಥದ್ದು ಓನ್ಲಿ ಸಿಂಗಲ್ ಸ್ಟೇಟ್ ಬಾರ್ಡರ್ ಶೇರಿಂಗ್ ಸ್ಟೇಟ್ ಆಗಿರ್ತವೆ. ಇವು ಕೇವಲ ಒಂದು ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ರಾಜ್ಯವಾಗಿರುತ್ತೆ. ಅದೇ ನಮ್ಮ ಕರ್ನಾಟಕ ಅಂತ ಕೊಟ್ಬಿಟ್ರೆ, ಕರ್ನಾಟಕ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಎಷ್ಟು ರಾಜ್ಯದೊಂದಿಗೆ ಅಂತ ಕೇಳಿದರೆ 6 ನೋಡಿ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ, ಕೇರಳ ಮತ್ತು ತಮಿಳುನಾಡು. ನಂಬರ್ಸಲ್ಲಿ ಕೇಳಿದರೆ 6 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಸೊ ಈ ರೀತಿ ಯಾವ್ಯಾವ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚ್ಕೊಂಡಿದ್ದಾವಂತನೂ ಕೂಡ ನಂಬರ್ಸಲ್ಲಿ ಕೇಳ್ಬೋದು, ಅಥವಾ ಬಾರ್ಡರ್ ಶೇರಿಂಗ್ ಸ್ಟೇಟ್ ಯಾವ್ಯಾವುದು ಅಂತನೂ ಕೂಡ ಕೇಳ್ಬೋದು. ನೋಡಿ, ಇದು ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಂತ ಗೊತ್ತಾಯ್ತು ನಮಗೆ, UP ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟು ಎರಡನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಸೆಟ್ಲೇಜ್ ಕಣಿವೆಯಲ್ಲಿದೆ ಅಂತ, ಅಂದರೆ ಸೆಟ್ಲೇಜ್ ವ್ಯಾಲಿಯಲ್ಲಿರುವಂತಹ ಮೌಂಟೇನ್ ಪಾಸ್ ಯಾವುದು ಅಂತ ನೋಡಿ. ಇಲ್ಲಿ ಕಣಿವೆ ಮಾರ್ಗಗಳನ್ನು ಇಟ್ಕೊಂಡು ಕೂಡ ಪ್ರಶ್ನೆಯನ್ನು ರೈಸ್ ಮಾಡ್ತಾ ಬರ್ತಾನೆ. ಹಾಗಾದರೆ ಸೆಟ್ಲೇಜ್ ನದಿ ಅಂತ ನೋಡಿದಾಗ ಮ್ಯಾಪಲ್ಲಿ ನೋಡ್ಕೋಬೇಡಿ ಯಾವ ಭಾಗದಲ್ಲಿ ಹರ್ಕೊಂಬರುತ್ತೆ ಈ ನದಿ ಅಂತ ನೋಡಿದಾಗ ನೋಡಿ, ಈ ಭಾಗದಲ್ಲಿ ಹರ್ಕೊಂಬರುವಂತಹ ಒಂದು ನದಿ ಆಗಿರುತ್ತೆ ಸೆಟ್ಲೇಜ್, ಇಲ್ಲಿಂದ ಹರ್ಕೊಂಬರುತ್ತೆ. ಸೊ ಇಲ್ಲಿಂದ ಎಂಟ್ರಿ ಕೊಡತ್ತಲ್ಲ, ಈ ಭಾಗ ಕೈಲಾಸ ಪರ್ವತ ಮಾನಸ ಸರೋವರದ ಭಾಗವಾಗಿರುತ್ತೆ. ಅಲ್ಲಿಂದ ಎಂಟ್ರಿ ಕೊಡತ್ತಲ್ಲ, ಈ ಏರಿಯಾ ಇದೆಯಲ್ಲ, ಈ ಭಾಗ ಯಾವ ಕಣಿಯ ಮೂಲಕ ಭಾರತಕ್ಕೆ ಸೆಟ್ಲೇಜ್ ನದಿ ಎಂಟ್ರಿ ಆಗತ್ತೆ ಅಂತ ಕೇಳಿದರೆ ಅದು ಸಿಪ್ಕಿಲಾ ಪಾಸ್ ಥ್ರೂ ಎಂಟ್ರಿ ಆಗತ್ತೆ ಇಂಡಿಯಾಕ್ಕೆ. ಹಾಗಾದರೆ ಸೆಟ್ಲೇಜ್ ನದಿ ಯಾವ ಕಣಿಯ ಮೂಲಕ ಭಾರತಕ್ಕೆ ಬರುತ್ತಂತ ಕೇಳಿದರೆ ಸಿಪ್ಕಿಲಾ ಮೌಂಟೇನ್ ಪಾಸ್ ಥ್ರೂ ಇಂಡಿಯಾಕ್ಕೆ ಎಂಟ್ರಿ ಆಗತ್ತೆ. ಹಾಗಾದರೆ ಆ ಸಿಪ್ಕಿಲಾ ಪಾಸ್ ಅನ್ನುವಂಥದ್ದು ಯಾವ ಸ್ಟೇಟ್ ಭಾಗದಲ್ಲಿ ಕಂಡುಬರುತ್ತೆ ಅಂದರೆ ಅದು ಹಿಮಾಚಲ್ ಪ್ರದೇಶದ ಭಾಗದಲ್ಲಿ ಕಂಡುಬರೋದು. ಹಾಗಾದರೆ ಸೆಟ್ಲೇಜ್ ನದಿ ಭಾರತಕ್ಕೆ ಯಾವ ರಾಜ್ಯದ ಮೂಲಕ ಎಂಟ್ರಿ ಆಗುತ್ತೆ ಅಂತ ಕೇಳಿದರೆ ಹಿಮಾಚಲ ಪ್ರದೇಶದ ಮೂಲಕ ಎಂಟ್ರಿ ಆಗುತ್ತೆ. ಸೊ ನೋಡಿ, ಕೈಲಾಸ ಪರ್ವತ ಮಾನಸ ಸರೋವರದಲ್ಲಿರುವಂತಹ ರಾಕಸ್ತಾಲ್ ಎಂಬ ಸ್ಥಳದಲ್ಲಿ ಹುಟ್ಟತ್ತೆ. ಅಲ್ಲಿಂದ ಸಿಪ್ಕಿಲಾ ಪಾಸ್ ಟು ಹಿಮಾಚಲ್ ಪ್ರದೇಶಕ್ಕೆ ಹರ್ಕೊಂಡ್ಬರುವಂಥ ನದಿ ಯಾವುದು? ಸೆಟ್ಲೇಜ್ ನದಿ. ಹಾಗಾದರೆ ಸಿಪ್ಕಿಲಾ ಪಾಸ್ ಅನ್ನುವಂಥದ್ದು ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡತ್ತಂತನೂ ಕೂಡ ಕೇಳ್ಬೋದು. ನೋಡಿ, ಸಿಪ್ಕಿಲಾ ಪಾಸ್ ಕನೆಕ್ಟ್ ಮಾಡುವಂಥದ್ದು ಭಾರತ ಮತ್ತು ಚೀನಕ್ಕೆ ಕನೆಕ್ಟ್ ಮಾಡುವಂತಹ ಒಂದು ಕಣಿವೆ ಮಾರ್ಗ ಆಗಿರುತ್ತೆ, ಅಥವಾ ಟಿಬೇಟಿಗೆ ಕನೆಕ್ಟ್ ಮಾಡುತ್ತೆ. ಯಾವ ಪಾಸ್ ಅದು? ಸಿಪ್ಕಿಲಾ ಪಾಸ್ ಅಂತಾನೆ. ಹಾಗಾಗಿ ಎರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಸಿ ರೈಟ್ ಆನ್ಸರ್. ಈ ನಾಥುಲಾ ಪಾಸ್ ಅಂತ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಸ್ ಆಗಿರುತ್ತೆ. ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಯಾಗಿ ಬರ್ತಾನೆ ಇರುತ್ತೆ. ನಾಥುಲಾ ಪಾಸ್ ಅನ್ನುವಂಥದ್ದು ಸಿಕ್ಕಿಂ ರಾಜ್ಯದ ಭಾಗದಲ್ಲಿ ಕಂಡುಬರುತ್ತೆ. ಇದು ಯಾವ ಸ್ಟೇಟಲ್ಲಿ ಇರುವಂಥದ್ದು? ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತೆ. ನೋಡಿ, ಇದು ಯಾರ್ಯಾರಿಗೆ ಕನೆಕ್ಟ್ ಮಾಡುತ್ತಪ್ಪ ಅಂದರೆ ಭಾರತ ಮತ್ತು ಟಿಬೇಟ್ ಅಥವಾ ಚೀನಕ್ಕೆ ಕನೆಕ್ಟ್ ಮಾಡುವಂತಹ ಒಂದು ಪಾಸ್ ಯಾವುದಪ್ಪ ಅಂದರೆ ನಾಥುಲಾ ಪಾಸ್.
ಇದು ಪ್ರಪಂಚದಲ್ಲೇ ಅತಿ ಹಳೆಯ ರೇಷ್ಮೆ ಮಾರ್ಗ ಅಂತ ಕರಿತೀವಿ ಇದನ್ನ. ಯಾಕಂದ್ರೆ ಭಾರತಕ್ಕೆ ಚೀನಾದಿಂದ ರೇಷ್ಮೆಯನ್ನ ತರಬೇಕಾದ್ರೆ ಯಾವ ಕಣಿವೆ ಮಾರ್ಗದ ಮೂಲಕ ಎಂಟ್ರಿ ಆಗ್ತಿತ್ತಪ್ಪ ಅಂತ ಕೇಳಿದ್ರೆ ಅದು ನಾಥುಲಾ ಪಾಸ್ ಮೂಲಕನೇ ಬರ್ತಾ ಇದ್ದಿದ್ದು. ಸೊ ಇವೆರಡು ಕೂಡ ಇಂಪಾರ್ಟೆಂಟ್ ಆದಂತಹ ಒಂದು ಕಣಿವೆ ಮಾರ್ಗವನ್ನ ನಾವಿಲ್ಲಿ ತಿಳ್ಕೊಂಡಿರ್ಬೇಕಾಗತ್ತೆ. ಎರಡನೇ ಪ್ರಶ್ನೆಗೆ ಸಿ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ ಹೋಗೋಣ. ದಕ್ಷಿಣ ಭಾರತದಲ್ಲಿರುವ ನೀಲಗಿರಿ ಬೆಟ್ಟಗಳ ದಕ್ಷಿಣ ಅಂಚಿನಲ್ಲಿ ಅಥವಾ ತುದಿಯಲ್ಲಿ ಇರುವ ಪಾಸ್ ಯಾವುದು? ನೋಡಿ, ದಕ್ಷಿಣ ಭಾರತದಲ್ಲಿ ಸೌತ್ ಇಂಡಿಯಾದಲ್ಲಿ ನೀಲಗಿರಿ ಹಿಲ್ಸ್ ಅಂತ ಕಂಡುಬರುತ್ತೆ. ಇದು ನೀಲಗಿರಿ ಬೆಟ್ಟ. ಆ ನೀಲಗಿರಿ ಬೆಟ್ಟದ ದಕ್ಷಿಣ ಅಂಚಿನಲ್ಲಿ ಅಥವಾ ತುದಿಯಲ್ಲಿ ಕಂಡುಬರುವಂತಹ ಪಾಸ್ ಯಾವುದು ಅಂತ ಕೇಳಿದಾನೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದು ನೀಲಗಿರಿ ಬೆಟ್ಟದ ಭಾಗವಾಗಿರುತ್ತೆ ಈ ಏರಿಯಾ ನೀಲಗಿರಿ ಬೆಟ್ಟ. ಸೊ ಇಲ್ಲಿ ಸೌತಲ್ಲಿರುವಂತಹ ಒಂದು ಕಣಿವೆ ಮಾರ್ಗ ಯಾವುದು ಅಂತ ಕೇಳಿರುವಂಥದ್ದು. ಇಲ್ಲಿ ನೋಡಿ, ಪಾಲ್ ಘಾಟ್ ಗ್ಯಾಪ್ ಅಂತ ಇದೆ, ಬೋರ್ ಘಾಟ್ ಪಾಸ್ ಅಂತ ಇದೆ, ತಾಲ್ ಘಾಟ್ ಪಾಸ್ ಮತ್ತು ದೀಪು ಪಾಸ್ ಅಂತ ಇದಾವೆ 4. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ, ಪಾಲ್ ಘಾಟ್ ಅಂತ. ಈ ಪಾಲ್ ಘಾಟ್ ಇದೆಯಲ್ಲ ಯಾವ್ಯಾವ ರಾಜ್ಯಗಳಿಗೆ ಕನೆಕ್ಟ್ ಮಾಡ್ತಾ ಇದೆ ನೋಡಿ. ಈ ಕಡೆ ಬಂದರೆ ಯಾವ ರಾಜ್ಯ ಕಂಡುಬರುತ್ತೆ? ಕೇರಳ. ಈ ಭಾಗಕ್ಕೆ ಬಂದರೆ ಯಾವ ರಾಜ್ಯ ಇದೆ? ತಮಿಳುನಾಡು. ಹಾಗಾದರೆ ತಮಿಳುನಾಡು ಮತ್ತು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂತಹ ಒಂದು ಕಣಿವೆ ಮಾರ್ಗವನ್ನು ಯಾವ ಘಾಟ್ ಅಂತ ಕರಿತೀವಿ ನಾವು? ಪಾಲ್ ಘಾಟ್ ಅಂತ ಕರೆಯುವಂಥದ್ದು. ಹಾಗಾದರೆ ಪಾಲ್ ಘಾಟ್ ಪರ್ಟಿಕಲ್ ಪ್ಲೇಸ್ ಅಂತ ನೋಡಿದಾಗ ಯಾವ ಪ್ಲೇಸಲ್ಲಿ ಕಂಡುಬರುತ್ತೆ ಅಂತಲೂ ಕೂಡ ನೋಡ್ಬೋದು ನಾವು. ನೋಡಿ, ಪಾಲ್ ಘಾಟ್ ಅನ್ನುವಂಥದ್ದು ಕೊಯಮತ್ತೂರಿನಿಂದ ಎಲ್ಲಿಗೆ ಕನೆಕ್ಟ್ ಮಾಡುತ್ತಪ್ಪ ಅಂದರೆ ಪಾಲಚ್ಚಿ ಎನ್ನುವಂತಹ ಒಂದು ಸ್ಥಳಕ್ಕೆ ಕನೆಕ್ಟ್ ಮಾಡುವಂಥದ್ದು. ಅಥವಾ ಇಲ್ಲಿ ಕೇರಳ ರಾಜ್ಯದಿಂದ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಕಣಿವೆ ಮಾರ್ಗ ಯಾವುದಪ್ಪ ಅಂದರೆ ಪಾಲ್ ಘಾಟ್. ಓಕೆ, ಕೊಯಮತ್ತೂರಿನಿಂದ ಪಲಚ್ಚಿ ಎನ್ನುವಂಥದ್ದು ಅಥವಾ ಕೊಚ್ಚಿನಿಗೆ ಕನೆಕ್ಟ್ ಮಾಡುವಂತಹ ಒಂದು ಮಾರ್ಗವಾಗಿರುತ್ತೆ. ಸೊ ಇದನ್ನು ಪಾಲ್ ಘಾಟ್ ಅಂತ ಕರೆಯೋದು. ಹಾಗಾದರೆ ಈ ಪಾಲ್ ಘಾಟ್ ಇದೆಯಲ್ಲ ಮತ್ತೇನು ಇಂಪಾರ್ಟೆಂಟ್ ಅಂತ ಕೇಳಿದಾಗ ಭಾರತದ ಅತಿ ಉದ್ದ ಕಣಿವೆ ಮಾರ್ಗವಾಗಿರುತ್ತೆ. ಲಾಂಗೆಸ್ಟ್ ಮೌಂಟೇನ್ ಪಾಸ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದು ಪಾಲ್ ಘಾಟ್ ಆಗಿರುತ್ತೆ. ರಾಜ್ಯ ಗೊತ್ತೈತಲ್ಲ, ಕೇರಳ ಮತ್ತು ತಮಿಳುನಾಡಿಗೆ ಕನೆಕ್ಟ್ ಮಾಡುವಂಥದ್ದು. ನೆಕ್ಸ್ಟ್ ಹೋಗೋಣ, ಬೋರ್ ಘಾಟ್ ಅಂತ ಇದೆಯಲ್ಲ ನೋಡಿ, ಬೋರ್ ಘಾಟ್ ಅಂತ ಇದೆ. ಈ ಬೋರ್ ಘಾಟ್ ಪುಣೆ ಟು ಮುಂಬೈಗೆ ಕನೆಕ್ಟ್ ಮಾಡುತ್ತೆ. ಪುಣೆಯಿಂದ ಮುಂಬೈಗೆ ಕನೆಕ್ಟ್ ಮಾಡುವಂಥ ಘಾಟ್ ಯಾವುದಪ್ಪ ಅಂದರೆ ಅದು ಬೋರ್ ಘಾಟ್ ಆಗಿರುತ್ತೆ. ಹಾಗಾದರೆ ಬೋರ್ ಘಾಟ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಮಹಾರಾಷ್ಟ್ರದಲ್ಲಿ ಕಂಡುಬರುವಂತಹ ಕಣಿವೆ ಮಾರ್ಗ. ತಾಲ್ ಘಾಟ್ ಅಂತ ಇದೆ. ತಾಲ್ ಘಾಟ್ ಇದು ನಾಸಿಕ್ ಟು ಮುಂಬೈಗೆ ಕನೆಕ್ಟ್ ಮಾಡುವಂತಹ ಒಂದು ಘಾಟ್ ಆಗಿರುತ್ತೆ, ನಾಸಿಕ್ನಿಂದ ಮುಂಬೈ. ಹಾಗಾದರೆ ತಾಲ್ ಘಾಟ್ ಎಲ್ಲಿದೆ ಅಂತ ಕೇಳಿದಾಗ ಇದು ಮಹಾರಾಷ್ಟ್ರದಲ್ಲೇ ಕಂಡುಬರೋದು. ನೆಕ್ಸ್ಟ್ ದೀಪು ಪಾಸ್ ಅಂತ ಇದೆಯಲ್ಲ, ಇದರ ಇಂಪಾರ್ಟೆಂಟ್ ಏನು? ಈ ದೀಪು ಪಾಸ್ ಚೀನಾ ಮತ್ತು ಇಂಡಿಯಾಕ್ಕೆ ಕನೆಕ್ಟ್ ಮಾಡುವಂತಹ ಒಂದು ಕಣಿವೆ ಮಾರ್ಗವಾಗಿರುತ್ತೆ. ಸೊ ಇಲ್ಲಿ ಮ್ಯಾಪಲ್ಲಿ ನೋಡಿಬಿಡಿ, ನೀವು ಸ್ಮಾಲ್ ಆಗಿರುವಂಥ ಒಂದು ಮ್ಯಾಪನ್ನು ಡ್ರಾ ಮಾಡ್ಕೊಳ್ಳೋಣ. ಈ ಭಾಗದಲ್ಲಿ ಇದೆಯಲ್ಲ ಇಲ್ಲಿ ಇರೋದು ದೀಪು ಪಾಸ್. ಈ ಕಡೆ ಚೀನಾದ ಗಡಿ ಎಂಡ್ ಆಗತ್ತೆ. ಇಲ್ಲಿಂದ ಈ ಕಡೆ ಚೀನಾ ಲಾಸ್ಟು. ಈ ಕಡೆ ಯಾವ ರಾಷ್ಟ್ರ ಇದೆ? ಇದು ಚೀನಾ. ಇದು ಮಯನ್ಮಾರ್ ರಾಷ್ಟ್ರ ಕಂಡುಬರುತ್ತೆ, ಇದು ಭಾರತ ಕಂಡುಬರುತ್ತೆ, ಅರುಣಾಚಲ್ ಪ್ರದೇಶದಲ್ಲಿ ಇರೋದು. ಹಾಗಾದರೆ ಈ ಪ್ಲೇಸನ್ನು ಟ್ರೀ ಪಾಯಿಂಟ್ ಅಂತಾನೆ ಕರಿತೀವಿ. ಅಂದರೆ 3 ರಾಷ್ಟ್ರಗಳ ಗಡಿ ಸಂಧಿಸುವಂತಹ ಸ್ಥಳ ಯಾವುದು ಅಂತ ಕೇಳಿದರೆ ಅದು ದೀಪು ಪಾಸ್ ಆಗಿರುತ್ತೆ. ಆ ದೀಪು ಪಾಸ್ ಅನ್ನುವಂಥದ್ದು ಭಾರತ, ಚೀನಾ ಮತ್ತು ಮಯನ್ಮಾರ್ ರಾಷ್ಟ್ರಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಕಣಿವೆ ಮಾರ್ಗವಾಗಿರುತ್ತೆ. ಹಾಗಾಗಿ ದೀಪು ಪಾಸು ಕ್ಲಿಯರ್ ಆಯಿತು, ತಾಲ್ ಘಾಟ್ ಕ್ಲಿಯರ್ ಆಯಿತು, ಹಾಗೆ ಬೋರ್ ಘಾಟು ಕೂಡ ನಮಗೆ ಕ್ಲಿಯರ್ ಆಯಿತು. ಇಲ್ಲಿ ಪಾಲ್ ಘಾಟ್ ಅನ್ನುವಂಥದ್ದು 3ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟು 4ನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಯಾವ ರಾಜ್ಯವು ಚಳಿಗಾಲದ ತಿಂಗಳುಗಳಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತದೆ? ನೋಡಿ, ವಿಂಟರ್ ಸೀಸನಲ್ಲಿ ಹೆವಿ ರೈನ್ಫಾಲ್ ಆಗುವಂತಹ ಇಂಡಿಯನ್ ಸ್ಟೇಟ್ ಯಾವುದಂತ ಕೇಳಿದೆ. ನೋಡಿ, ಪಂಜಾಬ, ಕೇರಳನ ಅಥವಾ ತಮಿಳುನಾಡು ಅಥವಾ ಆಂಧ್ರ ಪ್ರದೇಶ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ತಮಿಳುನಾಡು ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತೆ. ಯಾವ ಅವಧಿಯಲ್ಲಿ ಅಂತ ಕೇಳಿದರೆ ಚಳಿಗಾಲದ ಅವಧಿಯಲ್ಲಿ. ಹಾಗಾದರೆ ಈ ಚಳಿಗಾಲದ ಅವಧಿಯಲ್ಲಿ ತಮಿಳುನಾಡು ಅಷ್ಟೇ ಅಲ್ಲದೆ ಮತ್ಯಾವ ರಾಜ್ಯ ಮಳೆ ಪಡೆಯುತ್ತೆ ಅಂದರೆ ಪಂಜಾಬು ಕೂಡ ಮಳೆ ಪಡೀತಾ ಇರುತ್ತೆ. ಇಲ್ಲಿ ಆಪ್ಷನಲ್ಲಿ ಎ ಬಿ ಸರಿ ಅಥವಾ ಎ ಸಿ ಸರಿ ಅಂತ ಕೊಟ್ಟಾಗ ಎ ಮತ್ತು ಸಿ ಎರಡನ್ನು ಆನ್ಸರ್ ಮಾಡ್ತೀವಿ. ಅದು ಹೇಗೆ ಅನ್ನೋದನ್ನು ಇಲ್ಲಿ ಕ್ಲಿಯರ್ ಮಾಡ್ತೀನಿ, ನೋಡ್ಕೋಬೇಡಿ.
ಈಗ ಭಾರತದಲ್ಲಿ ಚಳಿಗಾಲದಲ್ಲಿ ಮಳೆ ಪಡೆಯುವಂಥ ರಾಜ್ಯಗಳಲ್ಲಿ 2 ರಾಜ್ಯ ಅಂತ ಹೇಳಿದೆ ನಾನು ನಿಮಗೆ. ಆ 2 ರಾಜ್ಯಗಳು ಯಾವ್ಯಾವುದು ಅನ್ನೋದನ್ನು ಈ ಭಾಗದಲ್ಲಿ ಈಗ ನಮಗೆ ಕ್ಲಿಯರ್ ಆಗುತ್ತೆ. ನೋಡಿ, ಚಳಿಗಾಲದಲ್ಲಿ ಈಗ ಯಾವ ಮಾರುತಗಳು ಬೀಸ್ತಾ ಇರ್ತಾವೆ ಅಂತ ಕೇಳಿದರೆ ಈ ಭಾಗದಿಂದ ನೋಡಿ, ಈ ಭಾಗದಿಂದ ಬೀಸುವಂತಹ ಮಾರುತಗಳು ಯಾವುದಾಗಿರ್ತಾವೆ ಅಂತ ಕೇಳಿದರೆ ನೋಡಿ, ನಾರ್ತ್ ಈಸ್ಟ್ ಮಾನ್ಸೂನ್ ಅಂದರೆ ಈಶಾನ್ಯ ಮಾನ್ಸೂನ್ ಮಾರುತಗಳು ಬೀಸ್ತಾ ಇರ್ತವೆ. ಆ ಈಶಾನ್ಯ ಮಾನ್ಸೂನ್ ಮಾರುತಗಳು ಬೀಸಬೇಕಾದ್ರೆ ಆ ಮಾರುತಗಳು ಎಲ್ಲಿಗೆ ಬರ್ತಾವೆ? ಎಲ್ಲಿಗೆ? ಬೇ ಆಫ್ ಬೆಂಗಾಲಿಗೆ ಬರ್ತಾವೆ, ಬಂಗಾಳ ಕೊಲ್ಲಿಗೆ ಬರ್ತಾವೆ. ಆ ಬಂಗಾಳ ಕೊಲ್ಲಿಗೆ ಬಂದು ಏನನ್ನು ರಿಸೀವ್ ಮಾಡ್ಕೊಳ್ತಾವವು? ತೇವಾಂಶವನ್ನು ಪಡ್ಕೊಳ್ತಾವೆ, ಮಾಯಿಶ್ಚರನ್ನು ರಿಸೀವ್ ಮಾಡ್ಕೊಳ್ತಾವೆ. ಆ ತೇವಾಂಶವನ್ನು ಪಡ್ಕೊಂಡು ಈ ಒಂದು ಏರಿಯಾಕ್ಕೆ ಬರುತ್ತೆ. ಇದು ಯಾವ ಕೋಸ್ಟಲ್ ಅಂತ ಕೇಳಿದರೆ ಕೋರಮಂಡಲ ಕೋಸ್ಟಲ್. ಆ ಕೋರಮಂಡಲ ಕೋಸ್ಟಲ್ ಯಾವ ರಾಜ್ಯದಲ್ಲಿದೆ ಅಂದರೆ ತಮಿಳುನಾಡಿನಲ್ಲಿ ಕಂಡುಬರೋದು. ತಮಿಳುನಾಡಿನಲ್ಲಿರುವಂತಹ ಈ ಕೋರಮಂಡಲ ಕೋಸ್ಟಲಿಗೆ ಅತಿ ಹೆಚ್ಚು ಮಳೆ ಆಗ್ತಾ ಇರುತ್ತೆ ಚಳಿಗಾಲದ ಅವಧಿಯಲ್ಲಿ. ಹಾಗಾದರೆ ಚಳಿಗಾಲದ ಅವಧಿಯಲ್ಲಿ ಮಳೆ ಪಡೆಯೋದಕ್ಕೆ ಕಾರಣ ಯಾವುದು ಅಂತ ಕೇಳಿದರೆ ಈಶಾನ್ಯ ಮಾನ್ಸೂನ್ ಮಾರುತಗಳು ಬೀಸ್ತಾ ಇರ್ತವೆ. ಹಾಗಾಗಿ ತಮಿಳುನಾಡಿನಲ್ಲಿ ಮಳೆ ಆಗ್ತಾ ಇರುತ್ತೆ ವಿಂಟರ್ ಸೀಸನಲ್ಲಿ. ಇನ್ನೊಂದು ಆಪ್ಷನ್ ನೋಡಿ, ಈ ಕಡೆ ಪಂಜಾಬ್ ಭಾಗ ಕಂಡುಬರುತ್ತೆ. ಪಂಜಾಬಲ್ಲಿ ಯಾಕೆ ಮಳೆ ಆಗತ್ತೆ ಅಂತ ಕೇಳಿದಾಗ ಈ ಪಂಜಾಬ್ ಭಾಗದಲ್ಲಿ ಈ ಭಾಗದಲ್ಲಿ ಮೆಡಿಟರೇನಿಯನ್ ಸಮುದ್ರ ಕಂಡುಬರುತ್ತೆ. ಈ ಮೆಡಿಟರೇನಿಯನ್ ಸಮುದ್ರದಲ್ಲಿ ಚಂಡಮಾರುತ ಉಂಟಾಗ್ತಾವೆ. ಆ ಚಂಡಮಾರುತದ ಗಾಳಿಯನ್ನು ಈ ಜೆಟ್ ಸ್ಟ್ರೀಮ್ಗಳು ಅಂತ ಕಂಡುಬರ್ತಾವೆ. ಈ ಜೆಟ್ ಸ್ಟ್ರೀಮ್ ವಾಯುಧಾರೆ ಅಂತ ಕರಿತೀವಿ. ಆ ವಾಯುಧಾರೆಗಳು ಆ ಗಾಳಿಯನ್ನು ಎಳ್ಕೊಂಬರುತ್ತೆ. ಆ ಗಾಳಿಯಲ್ಲಿ ತೇವಾಂಶ ಇರುತ್ತಲ್ಲ, ಆ ತೇವಾಂಶಯುತ ಗಾಳಿ ಭಾರತಕ್ಕೆ ಬರುತ್ತೆ. ಸೊ ಭಾರತಕ್ಕೆ ಈ ಕಡೆ ಪಾಕಿಸ್ತಾನ, ಅಫ್ಘಾನಿಸ್ತಾನದ ಮೂಲಕ ಇಂಡಿಯಾಕ್ಕೆ ಎಂಟ್ರಿ ಕೊಡುತ್ತೆ. ಇಂಡಿಯಾಕ್ಕೆ ಎಂಟ್ರಿ ಕೊಟ್ಟಾಗ ಈ ಕಡೆ ಪಂಜಾಬ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಹಾಗೆ UP ಈ ಭಾಗದಲ್ಲಿ ಮಳೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಮಳೆಯನ್ನು ಪಶ್ಚಿಮದ ಅಸ್ತವ್ಯಸ್ತ, ವೆಸ್ಟರ್ಲಿ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ಹಾಗಾದರೆ ಪಂಜಾಬ್, ಹರಿಯಾಣ, ಡೆಲ್ಲಿ, UP ರೈನ್ಫಾಲ್ ಆಗುವಂಥದ್ದು ಯಾವುದರ ಆಧಾರದ ಮೇಲೆ ಅಂತ ನೋಡಿದಾಗ ಸೊ ಮೆಡಿಟರೇನಿಯನ್ನಲ್ಲಿ ಸೈಕ್ಲೋನ್ ಆಗುತ್ತೆ. ಆ ಸೈಕ್ಲೋನ್ ಎಫೆಕ್ಟಿಂದ ಸೊ ಈ ಸ್ಟೇಟಲ್ಲಿ ರೈನ್ಫಾಲ್ ಆಗುತ್ತೆ. ಆ ರೈನ್ಫಾಲ್ ಆಗೋದ್ರಿಂದ ಯಾವ ಬೆಳೆಯನ್ನು ಹೆಚ್ಚು ಬೆಳೀತಾರೆ ಅಂತ ಕೇಳಿದರೆ ಗೋಧಿ ಬೆಳೆಯನ್ನು ಹೆಚ್ಚು ಬೆಳೀತಾರೆ. ಯಾವ ಭಾಗದಲ್ಲಿ? ಪಂಜಾಬ್ ಭಾಗದಲ್ಲಿ, ಹರಿಯಾಣ ಭಾಗದಲ್ಲಿ. ಹಾಗಾಗಿ ಇದನ್ನು ಪಶ್ಚಿಮದ ಅಸ್ತವ್ಯಸ್ತ, ವೆಸ್ಟರ್ಲಿ ಡಿಸ್ಟರ್ಬೆನ್ಸ್ ಅಂತ ಕರೆಯುವಂಥದ್ದು. ಕ್ಲಿಯರಾ? ನೋಡಿ, 2 ಸ್ಟೇಟ್ಗಳು ಮಳೆಯನ್ನು ಪಡಿತವೆ. ಆದರೆ ಅತಿ ಹೆಚ್ಚು ಮಳೆ ಪಡೆಯುವಂಥ ರಾಜ್ಯ ಯಾವುದು ಅಂತ ಕೇಳಿದರೆ ತಮಿಳುನಾಡು ಅನ್ನುವಂಥದ್ದು ಸಿಂಗಲ್ ಆಗಿ ಆನ್ಸರ್ ಮಾಡಿ. ಡಬಲ್ ಏನಾದ್ರು ಕೊಟ್ಟಿದ್ರ ಅಂದರೆ ಪಂಜಾಬು ಆನ್ಸರ್ ಮಾಡಬೇಕು ಮತ್ತು ತಮಿಳುನಾಡು. ನೋಡಿ, ತಮಿಳುನಾಡು ಮಳೆ ಪಡೆಯೋದು ನಾರ್ತ್ ಈಸ್ಟ್ ಮಾನ್ಸೂನಿಂದ, ಪಂಜಾಬ್ ಮಳೆ ಪಡೆಯೋದು ವೆಸ್ಟರ್ಲಿ ಡಿಸ್ಟರ್ಬೆನ್ಸಿಂದ. ಈ ರೀತಿ 2 ರಾಜ್ಯಗಳು ಕೂಡ ಮಳೆಯನ್ನು ಪಡಿತವೆ. 4ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂಥ ಉತ್ತರ. ಹಾಗಾದರೆ 5ನೇ ಪ್ರಶ್ನೆಗೆ ಹೋಗೋಣ. ಪತನಶೀಲ ಅರಣ್ಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಪತನಶೀಲ ಅಂತ ಕೇಳಿದರೆ ಡೆಸಿಡ್ಯೂಸ್ ಫಾರೆಸ್ಟ್ ಅಂತ, ಅಥವಾ ಎಲೆ ಉದುರುವ ಸಸ್ಯವರ್ಗ. ಹಾಗಾದರೆ ಈ ಎಲೆ ಉದುರುವ ಸಸ್ಯವರ್ಗಗಳಿಗೆ ಸಂಬಂಧಪಟ್ಟಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನೋಡಬೇಕು. ನೋಡಿ, ಡೆಸಿಡ್ಯೂಸ್ ಫಾರೆಸ್ಟ್ ಅಂತ ನೋಡಿದಾಗ 70 to 200 ಸೆಂಟಿಮೀಟರ್ ಅಷ್ಟು ರೈನ್ಫಾಲ್ ಆಗುವಂತಹ ಒಂದು ಪ್ಲೇಸ್ ಆಗಿರುತ್ತೆ ಅಂತ. ಆದರೆ 70 ರಿಂದ 200 ಸೆಂಟಿಮೀಟರ್ ಅಷ್ಟು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಯಾವ ಕಾಡು ಕಂಡುಬರುತ್ತೆ ಅಂದರೆ ಪತನಶೀಲ ಕಾಡು ಆರ್ ಡೆಸಿಡ್ಯೂಸ್ ಫಾರೆಸ್ಟ್ ಅಥವಾ ಎಲೆ ಉದುರುವ ಕಾಡು ಕಂಡುಬರುತ್ತೆ. ಹಾಗಾಗಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆಪ್ಪ ಅಂದರೆ ಟ್ರೂ ಇದೆ, ಅಂದರೆ ಸರಿಯಾಗಿದೆ ಅಂತ. 2ನೇ ನೋಡಿ, ಮಳೆಯ ಪ್ರಮಾಣದ ಆಧಾರದ ಮೇಲೆ ಕಾಡುಗಳನ್ನು ತೇವಾಂಶವುಳ್ಳ ಮತ್ತು ಒಣ ಪತಶೀಲನ ಕಾಡು ಅಂತೇಳಿ ವಿಂಗಡಿಸಲಾಗುತ್ತೆ. ಅಂದರೆ ಬೇಸ್ ಆನ್ ರೈನ್ಫಾಲ್, ಅಂದರೆ ಮಳೆ ಎಷ್ಟು ಬೀಳತ್ತೋ ಅದರ ಆಧಾರದ ಮೇಲೆ ಈ ಕಾಡನ್ನು 2 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ಒಂದು ಮಾಯಿಸ್ಟ್ ಡೆಸಿಡ್ಯೂಸ್ ಫಾರೆಸ್ಟ್, ಮತ್ತೊಂದು ಡ್ರೈ ಡೆಸಿಡ್ಯೂಸ್ ಫಾರೆಸ್ಟ್ ಅಂತ 2 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ನೋಡಿ, ಇಲ್ಲಿ ಮಾಯಿಸ್ಟ್ ಮತ್ತು ಡ್ರೈ ಡೆಸಿಡ್ಯೂಸ್ ಫಾರೆಸ್ಟ್ ಅಂತ ಕೇಳಿದರೆ ಮಾಯಿಸ್ಟ್ ಇರುತ್ತೆ, ಇಲ್ಲಿ ಡ್ರೈ ಇರುತ್ತೆ. ಸೊ ಈ ಒಂದು ಕಾಡನ್ನು ನೋಡೋದಾದರೆ ಎಲ್ಲಿ 100 ರಿಂದ 200 ಸೆಂಟಿಮೀಟರ್ ಅಷ್ಟು ಮಳೆ ಬೀಳತ್ತಲ್ವಾ,
100 to 200 ಸೆಂಟಿಮೀಟರ್ ರೈನ್ಫಾಲ್ ಆಗುತ್ತಲ್ಲ, ಆ ಪ್ಲೇಸಲ್ಲಿ ಯಾವ ಕಾಡು ಕಂಡುಬರುತ್ತಪ್ಪ ಅಂದರೆ ಮಾಯ್ಸ್ಟ್ ಡೆಸಿಡ್ಯೂಸ್ ಫಾರೆಸ್ಟ್ ಕಂಡುಬರುತ್ತೆ. ಅದೇ ರೀತಿ ಈ ಡ್ರೈ ಡೆಸಿಡ್ಯೂಸ್ ಫಾರೆಸ್ಟ್ ಅಂದರೆ 70 to 90 ಸೆಂಟಿಮೀಟರ್ ಅಷ್ಟು ಮಳೆ ಬೀಳತ್ತಲ್ಲ, ಆ ಭಾಗದಲ್ಲಿ ಕಂಡುಬರುವಂತಹ ಅರಣ್ಯವನ್ನು ಯಾವ ಕಾಡು ಅಂತ ಕರಿತೀವಿ? ಡ್ರೈ ಡೆಸಿಡ್ಯೂಸ್ ಫಾರೆಸ್ಟ್ ಅಂತ. ಈ ರೀತಿ ಡೆಸಿಡ್ಯೂಸ್ ಫಾರೆಸ್ಟಲ್ಲಿ 2 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಓವರಾಲ್ ಆಗಿ ನೋಡ್ತಾ ಹೋದಾಗ ನಮ್ಮ ಇಂಡಿಯಾದಲ್ಲಿ ಯಾವ ಕಾಡು ಅತಿ ಹೆಚ್ಚು ಕಂಡುಬರುತ್ತೆ ಅಂದರೆ ಎಲೆ ಉದುರುವ ಕಾಡು ಹೈಯೆಸ್ಟ್ ಇರುವಂಥದ್ದು. ಟೋಟಲ್ ಆಲ್ ಇಂಡಿಯಾದಲ್ಲಿ ಎಷ್ಟು ಪರ್ಸೆಂಟ್ ಡೆಸಿಡ್ಯೂಸ್ ಫಾರೆಸ್ಟ್ ಇದೆಯಪ್ಪ ಅಂದರೆ 65% ಅಷ್ಟು ಅರಣ್ಯ ಕಂಡುಬರುತ್ತೆ. ಯಾವುದು? ಎಲೆ ಉದುರುವ ಕಾಡುಗಳು. ಆ ಎಲೆ ಉದುರುವ ಕಾಡುಗಳು 65% ಕಂಡು ಬಂದರೆ ನಮಗೆ ಮ್ಯಾಕ್ಸಿಮಮ್ ಯಾವ ಫಾರೆಸ್ಟ್ ಇದೆ ಅಂತ ಕೇಳಿದರೆ ಮಾಯ್ಸ್ಟ್ ಡೆಸಿಡ್ಯೂಸ್ ಫಾರೆಸ್ಟ್ ಹೈಯೆಸ್ಟ್ ಇರುವಂಥದ್ದು. ಸೊ ಆ ಮಾಯ್ಸ್ಟ್ ಡೆಸಿಡ್ಯೂಸ್ ಫಾರೆಸ್ಟ್ 38% ಅಷ್ಟು ಕಂಡುಬರುವಂಥದ್ದು. ಹಾಗಾಗಿ ಅತಿ ಹೆಚ್ಚು ಕಂಡುಬರುವಂತಹ ಅರಣ್ಯ ಯಾವುದು ಅಂತ ಕೇಳಿದರೆ ಎಲೆ ಉದುರುವ ಕಾಡು ಅಂತ ತಗೊಳ್ಳಿ. ಹಾಗೆ ಎಲೆ ಉದುರುವ ಕಾಡಿನ ಪ್ರಮುಖ ಮರ ಯಾವುದು, ಯಾವ ಸ್ಪೀಸೀಸ್ ಕಂಡುಬರುತ್ತೆ ಅಂತ ಕೇಳಿದಾಗ ಶ್ರೀಗಂಧದ ಮರ ಈ ಕಾಡಿನ ಪ್ರಮುಖ ಲಕ್ಷಣವಾಗಿರುತ್ತೆ. ಅದು ಕೂಡ ಪ್ರಶ್ನೆಯಾಗಿ ಬಂದಿರುವಂಥದ್ದು. ನೋಡಿ, 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಎ ಸರಿ ಇದೆ ಮತ್ತು ಬಿನೂ ಕೂಡ ಸರಿಯಾಗಿರೋದ್ರಿಂದ ಎ ಮತ್ತು ಬಿ ಎರಡೂ ಕೂಡ ಇಲ್ಲಿ ಸರಿಯಾಗಿರುವಂಥದ್ದು. ಓಕೆ, ನೋಡಿ 5ನೇ ಪ್ರಶ್ನೆಗೆ 3ನೇ ಆಪ್ಷನ್ನು ಸರಿಯಾಗಿದೆ. ನೆಕ್ಸ್ಟ್ 6ನೇ ಪ್ರಶ್ನೆಗೆ ಹೋಗೋಣ. ಪಟ್ಟಿ 1 ರಾಷ್ಟ್ರೀಯ ಉದ್ಯಾನವನ ಇದೆ. ಪಟ್ಟಿ 2ರಲ್ಲೂ ನೆಲೆಸಿರುವ ರಾಜ್ಯಗಳು, ಒಂದು ಕಡೆ ಸ್ಟೇಟ್ ಇದೆ, ಒಂದು ಕಡೆ ನ್ಯಾಷನಲ್ ಪಾರ್ಕ್ ಇದೆ. ಹಾಗಾದರೆ ಯಾವ್ಯಾವ ಸ್ಟೇಟಲ್ಲಿ ಯಾವ್ಯಾವ ನ್ಯಾಷನಲ್ ಪಾರ್ಕ್ಗಳು ಇದಾವೆ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಎರ್ವಿಕುಲಂ ಅಂತ ಇದೆ ನೋಡಿ. ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ ಇರುವಂಥದ್ದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗೆ ಕಿಬುಲ್ ಲಾಮ್ಜಾವೋ ನ್ಯಾಷನಲ್ ಪಾರ್ಕ್ ಅಂತ ಇದೆ. ಇದು ಯಾವ ಸ್ಟೇಟಲ್ಲಿ ಇದೆಯಪ್ಪ ಅಂದರೆ ಮಣಿಪುರದಲ್ಲಿ ಕಂಡುಬರುವಂಥದ್ದು. ಹೆಮಿಸ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆಯಪ್ಪ ಅಂತ ಕೇಳಿದರೆ ಇದು ಲಡಾಖಲ್ಲಿ ಕಂಡುಬರುತ್ತೆ. ಸಂಜಯ್ ಗಾಂಧಿ ಅನ್ನುವಂಥದ್ದು ಮಹಾರಾಷ್ಟ್ರದಲ್ಲಿ ಕಂಡುಬರೋದು. ಸಂಜಯ್ ಅಂತ ಒಂದಿದೆ, ಅದು ಮಧ್ಯಪ್ರದೇಶದಲ್ಲಿರುವಂತಹ ಒಂದು ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ನೋಡಿ, ಇಲ್ಲಿ ಹೊಂದಿಸಿ ಬರೆಯೋದ್ರಲ್ಲಿ ಯಾವ್ಯಾವ ನ್ಯಾಷನಲ್ ಪಾರ್ಕ್ ಎಲ್ಲೆಲ್ಲಿದೆ ಅಂತ ಗೊತ್ತಾಯಿತು. ಹಾಗಾದರೆ ಎಗೆ ಸರಿಯಾದಂತಹ ಉತ್ತರ ಯಾವುದು? 2ನೇದು ಸರಿಯಾಗಿರುತ್ತೆ. 2ನೇ ಆಪ್ಷನ್ ನೋಡಿ, ಎ ಅಲ್ಲೂ ಕೂಡ ಇದೆ ಮತ್ತು ಸಿ ಅಲ್ಲೂ ಕೂಡ ಇದೆ. ಇಲ್ಲಿ ಆಪ್ಷನ್ ಯಾವುದು ತಪ್ಪು ಅಂತ ಕೇಳಿದರೆ ಬಿ ಮತ್ತು ಡಿ ಅನ್ನೋದು ರಾಂಗ್ ಇದೆ. ಕಿಬುಲ್ ಲಾಮ್ಜಿಯೋ 1ನೇ ಆಪ್ಷನಲ್ಲಿದೆ, ಇಲ್ಲೂ ಕೂಡ ಒಂದಿದೆ. ಹಾಗಾದರೆ ಇಲ್ಲೂ ಕೂಡ ಒಂದಿದೆ. ಹೇಮಿಸ್ ಅನ್ನುವಂಥದ್ದು 4th ಅಲ್ಲಿ ಕಂಡುಬರುತ್ತೆ. ಇಲ್ಲಿ 4th ಇರೋದು ಸಿ ಆಪ್ಷನಲ್ಲಿ ನೋಡ್ತಾ ಹೋಗ್ತೀವಿ, ಅಂದರೆ ಎ ಆಪ್ಷನಲ್ಲಿ ನೋಡ್ತೀವಿ. ಹಾಗೆ ಸಂಜಯ್ ಗಾಂಧಿ ಅನ್ನುವಂಥದ್ದು 3ನೇದರಲ್ಲಿ ನೋಡ್ತೀವಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ರೈಟ್ ಆನ್ಸರ್. ಕೊಟ್ಟಿರುವಂತಹ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಅತಿ ಹೆಚ್ಚು ಎಕ್ಸಾಮಲ್ಲಿ ಪ್ರಶ್ನೆಯಾಗಿ ಬರ್ತಾ ಇರೋದು ಯಾವುದಪ್ಪ ಅಂದರೆ ಕಿಬುಲ್ ಲಾಮ್ಜಾವೋ ಅಂತ ಕರಿತೀವಿ. ಯಾಕೆ ಕಿಬುಲ್ ಲಾಮ್ಜಾವೋ ಇಂಪಾರ್ಟೆಂಟ್ ಅಪ್ಪ ಅಂದರೆ ಇದು ಮಣಿಪುರ ರಾಜ್ಯದಲ್ಲಿ ಕಂಡುಬರುತ್ತೆ. ಆ ಮಣಿಪುರ ರಾಜ್ಯದಲ್ಲಿ ಒಂದು ಲೇಕ್ ಇದೆ, ಲೋಕ್ಟಾಕ್ ಸರೋವರ ಅಂತ. ಯಾವ ಸರೋವರ ಅದು? ಲೋಕ್ಟಾಕ್ ಲೇಕ್ ಅಂತ. ಇದು ಲೋಕ್ಟಾಕ್ ಸರೋವರ. ಈ ಲೋಕ್ಟಾಕ್ ಲೇಕಲ್ಲಿ ಏನಿದೆಯಪ್ಪ ಅಂದರೆ ಇಲ್ಲಿ ತೆಪ್ಪಗಳು ಕಂಡುಬರ್ತಾವೆ. ಇದರ ಮೇಲೆ ಗಿಡ ಮರಗಳು ಬೆಳೆದಿರ್ತಾವೆ. ಓಕೆ, ಇದರ ಮೇಲೆ ಗಿಡ ಮರಗಳು ಇರ್ತಾವೆ. ಆ ಗಿಡ ಮರ ಜೊತೆಗೆ ಇಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ವಾಸವಾಗಿದ್ದಾವೆ. ಈ ಒಂದು ನ್ಯಾಷನಲ್ ಪಾರ್ಕ್ ಏನಪ್ಪ ಅಂದರೆ ಫ್ಲೋಟ್ ಮಾಡ್ತಾ ಇರುತ್ತೆ, ಅಂದರೆ ತೇಲ್ತಾ ಇರುತ್ತೆ. ನೋಡಿ, ಇದ್ರ ಮೇಲೆ ಈ ತೆಪ್ಪಗಳಿರ್ತಾವಲ್ಲ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೂವ್ಮೆಂಟ್ ಆಗ್ತಾ ಇರ್ತಾವೆ. ಆ ಮೂವ್ಮೆಂಟ್ ಆದಾಗ ಅಲ್ಲಿರುವಂತಹ ಫಾರೆಸ್ಟು ಕೂಡ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ, ಅಲ್ಲಿರುವಂತಹ ವೈಲ್ಡ್ ಲೈಫು ಕೂಡ ಮೂವ್ಮೆಂಟ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಇದನ್ನು ಜಗತ್ತಿನ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ. ಯಾವುದನ್ನು? ಕಿಬುಲ್ ಲಾಮ್ಜಿಯೋ ನ್ಯಾಷನಲ್ ಪಾರ್ಕನ್ನು ಮಣಿಪುರದಲ್ಲಿ ಕಂಡುಬರುತ್ತೆ. ಯಾವ ಸರೋವರ ಅಂತ ಕೇಳಿದೆ? ಲೋಕ್ಟಾಕ್ ಲೇಕ್ ಬಳಿ ಇರುವಂಥದ್ದು. ಕ್ಲಿಯರ್? ನೆಕ್ಸ್ಟ್ ನೋಡಿ, ಹೇಮಿಸ್ ನ್ಯಾಷನಲ್ ಪಾರ್ಕ್ ಅಂತ ಇದೆಯಲ್ಲ, ಹೇಮಿಸ್ ಅನ್ನುವಂಥದ್ದು ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ. ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಅಂತ ಕೇಳಿದರೆ ಯಾವುದು? ಹೇಮಿಸ್ ನ್ಯಾಷನಲ್ ಪಾರ್ಕ್. ಇದು ಲಡಾಖಲ್ಲಿ ಕಂಡುಬರುವಂಥದ್ದು. ಹಿಂದೆ ಎಲ್ಲರೂ ಓಲ್ಡ್ ಕ್ವಶನ್ ಪೇಪರ್ ಇದ್ದರೆ ಜಮ್ಮು ಕಾಶ್ಮೀರ ಅಂತ ಆಪ್ಷನ್ ಇರುತ್ತೆ. ಯಾಕಂದರೆ ಅವಾಗ ಲಡಾಖು ಮತ್ತು ಜಮ್ಮು ಕಾಶ್ಮೀರ ಎರಡು ಸೇರಿ ಒಂದು ಸ್ಟೇಟ್ ಅಂತ ಇತ್ತು. ಈಗ ಎರಡು ಕೂಡ ಸಪ್ರೇಟ್ ಆಗಿಬಿಟ್ಟು ಯೂನಿಯನ್ ಟೆರಿಟರೀಸ್ಗಳಾಗಿರೋದ್ರಿಂದ ನೋಡಿ, ಹೇಮಿಸ್ ಅನ್ನುವಂಥದ್ದು ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಆಗಿರುತ್ತೆ.
ನೋಡಿ, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ನಮಗೆ ನ್ಯಾಷನಲ್ ಪಾರ್ಕ್ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳನ್ನು ಕೇಳ್ತಾನೆ. ಅವು ಕೂಡ ನಮಗೆ ಗೊತ್ತಿರಬೇಕು. ಆಲ್ ಓವರ್ ಇಂಡಿಯಾ ಅಂತ ನೋಡಿದಾಗ 106 ನ್ಯಾಷನಲ್ ಪಾರ್ಕ್ಗಳಿದಾವೆ. ಭಾರತದಲ್ಲಿರುವಂತಹ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು? 106. ಕರ್ನಾಟಕದಲ್ಲಿ ಎಷ್ಟಿದಾವಪ್ಪ ಅಂದರೆ 5 ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರ್ತಾವೆ. ನೆಕ್ಸ್ಟ್ 7ನೇ ಪ್ರಶ್ನೆಗೆ ಹೋಗೋಣ. ವಿಶ್ವದ ಪ್ರಸಿದ್ಧ ದುವಾಂದಾರ್ ಅಥವಾ ಮಂಜಿನ ಮೋಡ ಜಲಪಾತ ಈ ಕೆಳಗಿನ ಯಾವ ನದಿಯ ಸಮೀಪವಿದೆ? ಅಂದರೆ ದುವಾಂದಾರ್ ವಾಟರ್ ಫಾಲ್ಸ್ ಇದನ್ನು ಮಂಜಿನ ಮೋಡ ಜಲಪಾತ ಅಂತ ಕರಿತೀವಲ್ವಾ. ಈ ವಾಟರ್ ಫಾಲ್ಸ್ ಇರುವಂಥದ್ದು ಯಾವ ರಿವರಿಂದ ಆಗಿರುವಂಥದ್ದು? ಯಾವ ರಿವರಿಂದ ಫಾರ್ಮೇಷನ್ ಆಗಿರುವಂತಹ ಒಂದು ವಾಟರ್ ಫಾಲ್ಸ್ ಅಂತ ಕೇಳಿದರೆ ರಿವರ್ ನರ್ಮದಾ, ರಿವರ್ ತಪತಿ, ದಾಮೋದರ, ಬ್ರಾಹ್ಮಿಣಿ ಅಂತ ನದಿ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಇದು ನರ್ಮದಾ ನದಿಯಿಂದ ಆಗಿರುವಂತಹ ಒಂದು ವಾಟರ್ ಫಾಲ್ಸ್ ಆಗಿರುತ್ತೆ, ದುವಾಂದಾರ್ ಫಾಲ್ಸ್. ಆ ದುವಾಂದಾರ್ ಫಾಲ್ಸ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ವಾಟರ್ ಫಾಲ್ಸ್ ಆಗಿರುತ್ತೆ. ನೋಡಿ, ನರ್ಮದಾ ನದಿ ಮಧ್ಯಪ್ರದೇಶದಲ್ಲಿ ಹುಟ್ಟುವಂಥದ್ದು, ಅಮರಕಂಟಕ ಭಾಗದಲ್ಲಿ ಹುಟ್ಟುತ್ತೆ. ಅಲ್ಲಿಂದ ಮಹಾರಾಷ್ಟ್ರ ಮತ್ತು ಗುಜರಾತ್ ಮೂಲಕ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರುವಂತಹ ನದಿ ನರ್ಮದಾ. ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ಉದ್ದ ನದಿ ಯಾವುದಪ್ಪ ಅಂದರೆ ನರ್ಮದಾ. ವೆಸ್ಟ್ ಫ್ಲೋಯಿಂಗ್ ರಿವರ್ಸಲ್ಲಿ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ ಕೇಳಿದರೆ ಅದು ನರ್ಮದಾವಾಗಿರುತ್ತೆ. ಆ ನರ್ಮದಾ ನದಿಗೆ ಸಂಬಂಧಪಟ್ಟಂತಹ ಒಂದು ವಾಟರ್ ಫಾಲ್ಸ್ ಯಾವುದಪ್ಪ ಅಂದರೆ ಮಂಜಿನ ಮೋಡ ರಾಷ್ಟ್ರೀಯ ಯಾವುದಂತ ಕರಿತೀವಿ ಜಲಪಾತ. ಹಾಗಾದರೆ ಅದೇ ನರ್ಮದಾ ನದಿಗೆ ಮತ್ತೆರಡು ಜಲಪಾತಗಳನ್ನು ನೋಡ್ತೀವಿ. ಒಂದು ಕಪಿಲಧಾರ ಅಂತ, ಕಪಿಲಧಾರ ಜಲಪಾತ, ಮತ್ತಿನ್ನೊಂದು ದುವಾಂದಾರ್ ಫಾಲ್ಸ್, ಮತ್ತು ದರ್ದಿ ಅಂತ ಮತ್ತೊಂದಿದೆ, ದರ್ದಿ ಫಾಲ್ಸ್ ಅಂತ ನೋಡಿ ಫಾಲ್ಸ್. ಈ ದರ್ದಿ ಫಾಲ್ಸ್ ಅನ್ನು ಕೂಡ ನೋಡ್ತೀವಿ. ದುವಾಂದಾರ್, ಕಪಿಲಧಾರ, ದರ್ದಿ ವಾಟರ್ ಫಾಲ್ಸ್ ಎಲ್ಲ ಫಾಲ್ಸ್ಗಳು ಇರುವಂತಹ ಸ್ಟೇಟ್ ಯಾವುದಪ್ಪ ಅಂದರೆ ಮಧ್ಯಪ್ರದೇಶದಲ್ಲೇ ಕಂಡುಬರುವಂಥದ್ದು. ಯಾಕಂದರೆ ಮಧ್ಯಪ್ರದೇಶದಲ್ಲಿ ಈ ಒಂದು ಬೆಟ್ಟ ಗುಡ್ಡಗಳಿಂದ ಹರ್ಕೊಂಡ್ಬರ್ತಾ ಇರುವಂಥ ನದಿ ಯಾವುದಪ್ಪ ಅಂದರೆ ನರ್ಮದಾ ನದಿ. ಹಾಗಾಗಿ ಈ ಒಂದು ಭಾಗದಲ್ಲಿ ವಾಟರ್ ಫಾಲ್ಸ್ಗಳನ್ನು ಕ್ರಿಯೇಟ್ ಮಾಡಿರೋದನ್ನು ನೋಡ್ಬೋದು. 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಫಸ್ಟ್ ಒನ್ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಇದೆ ಇಲ್ಲಿ. ನೋಡಿ, ಸರಿಯಾಗಿ ಹೊಂದಾಣಿಕೆ ಆಗದೆ ಇರುವಂಥ ಜೋಡಿ ಯಾವುದು? ಇಲ್ಲಿ ಏನು ಕೊಟ್ಟಿದ್ದಾನೆ? ಕೆಲವೊಂದು ಪ್ರಾಜೆಕ್ಟ್, ರಿವರ್ ವ್ಯಾಲಿ ಪ್ರಾಜೆಕ್ಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೇಟನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ರಿವರ್ ವ್ಯಾಲಿ ಪ್ರಾಜೆಕ್ಟಲ್ಲಿ ಕೊಯ್ನಾ ಪ್ರಾಜೆಕ್ಟ್ ಅನ್ನುವಂಥದ್ದು, ಕೊಯ್ನಾ ಯೋಜನೆ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಇದು ಸರಿಯಾಗಿರುವಂತಹ ಒಂದು ಉತ್ತರ. ಈ ಕೊಯ್ನಾ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಕೊಯ್ನಾ ಎನ್ನುವಂಥದ್ದು ಯಾವ ನದಿಯ ಉಪನದಿಯಪ್ಪ ಅಂದರೆ ಇದು ಕೃಷ್ಣಾ ನದಿಯ ಉಪನದಿ. ಕೃಷ್ಣಾ ನದಿಯ ಉಪನದಿ ಯಾವುದು? ಕೊಯ್ನಾ, ಟ್ರಿಬ್ಯೂಟರಿ ಆಫ್ ರಿವರ್ ಕೃಷ್ಣಾ. ಕೊಯ್ನಾ ನದಿ ಭಾರತದಲ್ಲೇ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡುವಂತಹ ಒಂದು ಕೇಂದ್ರನೂ ಕೂಡ ಕೊಯ್ನಾ ಭಾಗದಲ್ಲೇ ಕಂಡುಬರುವಂಥದ್ದು. ಇದು ಮೊದಲೇ ಸರಿಯಾದಂತಹ ಆಪ್ಷನ್ ಆಗಿರುತ್ತೆ. 2ನೇ ನೋಡಿ, ಸಬರಿಗಿರಿ ಅಂತ ಯೋಜನೆ ಇದೆ, ತಮಿಳುನಾಡು ಅಂತ ಇದೆ. ಈ ಸಬರಿಗಿರಿ ಯೋಜನೆ ಅನ್ನುವಂಥದ್ದು ತಮಿಳುನಾಡಿನಲ್ಲಿ ಕಂಡುಬರೋದಿಲ್ಲ. ಇದು ಇರುವಂಥದ್ದು ಯಾವ ರಾಜ್ಯದಲ್ಲಿ ಅಂತ ಕೇಳಿದರೆ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗಾಗಿ 2ನೇ ಆಪ್ಷನ್ ಅನ್ನುವಂಥದ್ದು ರಾಂಗ್ ಇರುವಂಥದ್ದು. ಶರಾವತಿ ಕರ್ನಾಟಕ ಇದೆ, ಬಲಿಮೇಲ ಎನ್ನುವಂಥದ್ದು ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗಾಗಿ ಇದಕ್ಕೆ ತಪ್ಪಾದಂತಹ ಜೋಡಿ ಯಾವುದು ಅಂತ ಕೇಳಿದರೆ ಸಬರಗಿರಿ ಯೋಜನೆ ಅನ್ನುವಂಥದ್ದು ರಾಂಗ್ ಇದೆ. ಯಾವುದು ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದರೆ 2ನೇದು ಹೊಂದಾಣಿಕೆ ಆಗಿಲ್ಲ. ಕ್ಲಿಯರಾ? ನೋಡಿ, ಕೆಲವೊಂದು ಪ್ರಾಜೆಕ್ಟನ್ನು ಕೊಟ್ಬಿಟ್ಟು ಆ ಪ್ರಾಜೆಕ್ಟ್ ರಿಲೇಟೆಡ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಯಾವುದು, ಸ್ಟೇಟ್ ಯಾವುದು ಅನ್ನೋದನ್ನು ಕ್ಲಿಯರ್ ಮಾಡ್ಕೋಬೇಕು. ಸೊ ಇದರ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನನ್ನು ನಾವು ತಿಳ್ಕೊಳ್ಳೋದಾದರೆ ನೋಡಿ, ಭಾರತದಲ್ಲಿ ಅತಿ ದೊಡ್ಡ ಜಲವಿದ್ಯುತ್ ಯೋಜನೆ ಯಾವುದು ಅಂತ ಕೇಳಿದರೆ ಅದು ಕೊಯ್ನಾ ಯೋಜನೆ ಆಗಿರುತ್ತೆ. ಈ ಕೊಯ್ನಾ ಜಲಾಶಯವನ್ನು 1964ರಲ್ಲಿ ನಿರ್ಮಿಸಲಾಗತ್ತೆ. ಕೊಯ್ನಾ ಡ್ಯಾಮ್ ಕನ್ಸ್ಟ್ರಕ್ಟ್ ಆಗಿದ್ದು ಯಾವಾಗಪ್ಪ ಅಂದರೆ 1964ರಲ್ಲಿ. ಎಲ್ಲಿದೆಯಪ್ಪ ಅಂದರೆ ಮಹಾರಾಷ್ಟ್ರದ ಸತಾರದಲ್ಲಿ ಕಂಡುಬರುತ್ತೆ. ಮಹಾರಾಷ್ಟ್ರ ಜಿಲ್ಲೆಯ ಸತಾರದಲ್ಲಿ, ಮಹಾರಾಷ್ಟ್ರ ರಾಜ್ಯದ ಸತಾರದಲ್ಲಿ ಕಂಡುಬರುವಂಥ ಒಂದು ಪ್ರಾಜೆಕ್ಟ್ ಯಾವುದು? ಕೊಯ್ನಾ. ಸಬರಿಗಿರಿ ಅಂತ ಜಲವಿದ್ಯುತ್ ಯೋಜನೆ ಇದೆಯಲ್ಲ, ಇದು ಕೇರಳ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಪಂಬಾ ನದಿಗೆ ಈ ಒಂದು ಯೋಜನೆಯನ್ನು ಹಾಕ್ಕೊಂಡಿರೋಂಥದ್ದು. ಅದಕ್ಕೋಸ್ಕರ ಪಂಬಾ ಜಲಾಶಯವನ್ನು ಕೂಡ ನಿರ್ಮಿಸಿರುವಂಥದ್ದು ಕೇರಳದಲ್ಲಿ.
ನೆಕ್ಸ್ಟ್ ನೋಡಿ, ಬಲಿಮೇಲ ಯೋಜನೆ ಅನ್ನುವಂಥದ್ದು ಗೋದಾವರಿ ನದಿಗೆ ಕಟ್ಟಿರುವಂತಹ ಒಂದು ಪ್ರಾಜೆಕ್ಟ್. ಅಂದರೆ ಗೋದಾವರಿ ನದಿಯ ಉಪನದಿ ಇದೆ, ಅದರ ಹೆಸರೇನಪ್ಪ ಅಂದರೆ ಸಿಲೇರು. ಈ ಸಿಲೇರು ರಿವರಿಗೆ ಹಾಕ್ಕೊಂಡಿರುವಂತಹ ಪ್ರಾಜೆಕ್ಟ್ ಹೆಸರೇನಪ್ಪ ಅಂದರೆ ಬಲಿಮೇಲ ಅಂತೇಳಿ. ಯಾವ ಸ್ಟೇಟಲ್ಲಿ ಕಂಡುಬರುತ್ತೆ? ಒಡಿಸ್ಸಾ ರಾಜ್ಯದ ಮುಲ್ಖಾನ್ಗಿರಿಯಲ್ಲಿ ಕಂಡುಬರುವಂಥದ್ದು ಆಗಿರುತ್ತೆ. ಮುಲ್ಖಾನ್ಗಿರಿ ಜಿಲ್ಲೆಯಲ್ಲಿ ಇರುವಂತಹ ಒಂದು ಪ್ರಾಜೆಕ್ಟ್ ಇದು. ಇರಿಗೇಷನ್ ಆ್ಯಂಡ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಆಗಿರುತ್ತೆ. ಯಾವುದು? ಬಲಿಮೇಲ ಅಂತ. ರೈಟ್. ಸೊ ಇಷ್ಟು ಕೂಡ ನಮಗೆ ಈ ಒಂದು ಪ್ರಶ್ನೆಗೆ ಗೊತ್ತಿಲ್ಲ. ಆದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಎರಡನೇದು ರೈಟ್ ಆನ್ಸರ್. 9ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ. ಪಟ್ಟಿ 1ರಲ್ಲಿ ರಾಜ್ಯಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಕ್ರಾಪ್ಸ್ ರಿಲೇಟೆಡ್ ಪ್ರಶ್ನೆ ಆಗಿರುತ್ತೆ. ಯಾವ್ಯಾವ ಬೆಳೆಗಳನ್ನು ಯಾವ್ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳೀತಾರೆ ಅನ್ನೋದನ್ನು ನೋಡ್ಕೋಬೇಕು ನಾವಿಲ್ಲಿ. ನೋಡಿ, ಕರ್ನಾಟಕ ಅತಿ ಹೆಚ್ಚು ಬೆಳೆಯುವಂಥದ್ದು ಯಾವುದಪ್ಪ ಅಂದರೆ ತೊಗರಿಯನ್ನು ಬೆಳೆಯುತ್ತೆ. ನೋಡಿ, ಭಾರತದಲ್ಲೇ ಅತಿ ಹೆಚ್ಚು ತೊಗರಿಯನ್ನು ಬೆಳೆಯುವಂತಹ ರಾಜ್ಯ ಯಾವುದು? ಕರ್ನಾಟಕ. ಹಾಗಾದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವಂತಹ ಜಿಲ್ಲೆ ಯಾವುದಪ್ಪ ಅಂದರೆ ಕಲಬುರಗಿ ಜಿಲ್ಲೆ ನಂಬರ್ 1 ಪೊಸಿಷನಲ್ಲಿ ಕಂಡುಬರುತ್ತೆ. ಯಾವ ಜಿಲ್ಲೆ ಇದು? ಕಲಬುರಗಿ ಜಿಲ್ಲೆ ಇಡೀ ಭಾರತದಲ್ಲೇ ಅತಿ ಹೆಚ್ಚು ತೊಗರಿಯನ್ನು ಬೆಳೆಯುವಂಥ ಜಿಲ್ಲೆ. ನೋಡಿ, ಎ ಆಪ್ಷನಿಗೆ ಯಾವುದು ಸರಿ ಇದೆ? 4 ಸರಿ ಇದೆ. ಇಲ್ಲಿ 4 ಅನ್ನುವಂಥದ್ದು ಇದು 1ರಲ್ಲೇ ಕಂಡು ಬರೋದ್ರಿಂದ ಇದೇ ಸರಿ ಉತ್ತರ ಅಂತ ನಾವು ಇಲ್ಲೇ ಕಂಡು ಹಿಡ್ಕೋಬಹುದು. ಫಸ್ಟ್ ಒನ್ನಲ್ಲೇ ಸಿಕ್ಕತ್ತೆ ನಮಗೆ. ಹಾಗಾದರೆ ಕೇರಳ ರಾಜ್ಯ ಯಾವುದಕ್ಕೆ ಫೇಮಸ್ ಅಪ್ಪ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಅಂದರೆ ಕರಿಮೆಣಸು. ಭಾರತದಲ್ಲೇ ಅತಿ ಹೆಚ್ಚು ಸಾಂಬಾರು ಪದಾರ್ಥಗಳನ್ನು ಉತ್ಪಾದನೆ ಮಾಡುವಂಥ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಕೇರಳ. ಹೈಯೆಸ್ಟ್ ಸ್ಪೈಸಿಸ್ ಪ್ರೊಡಕ್ಷನ್ ಸ್ಟೇಟ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದು ಕೇರಳ. ಹಾಗಾಗಿ ಕೇರಳವನ್ನು ಸಾಂಬಾರುಗಳ ನಾಡು ಅಂತಲೂ ಕೂಡ ಕರಿತೀವಿ, ಅಥವಾ ಮಸಾಲೆಗಳ ನಾಡು ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟು ಆಂಧ್ರ ಪ್ರದೇಶಕ್ಕೆ ಹೋಗೋಣ. ಆಂಧ್ರ ಪ್ರದೇಶ ಯಾವುದಕ್ಕೆ ಫೇಮಸ್ ಅಪ್ಪ ಅಂದರೆ ಶೇಂಗಾವನ್ನು ಬೆಳೀತಾರೆ. ಮಧ್ಯಪ್ರದೇಶ ಯಾವುದಕ್ಕೆ ಫೇಮಸ್ ಅಪ್ಪ ಅಂದರೆ ಮೆಕ್ಕೆಜೋಳ ಅತಿ ಹೆಚ್ಚು ಬೆಳೆಯುವಂಥದ್ದು. ನೋಡಿ, 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? 1ನೇದು ಸರಿಯಾಗಿರುತ್ತೆ. ನೆಕ್ಸ್ಟು 10ನೇ ಪ್ರಶ್ನೆ ಹೋಗೋಣ. ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಹೊಂದಿರುವ ರಾಜ್ಯ ಯಾವುದು? ಅಂದರೆ ಕೋಲ್ ಹೈಯೆಸ್ಟ್ ಪ್ರೊಡಕ್ಷನ್ ಆಗುವಂಥದ್ದು ಯಾವ ಸ್ಟೇಟಲ್ಲಿ, ಅಥವಾ ಕೋಲ್ ಮೈನಿಂಗ್ ಹೆಚ್ಚು ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾನೆ. ಆಪ್ಷನಲ್ಲಿ ನೋಡಿ ಯಾವ್ಯಾವ ರಾಜ್ಯಗಳಿದಾವೆ ಅಂತ ಕೇಳಿದರೆ ಮಧ್ಯಪ್ರದೇಶ ಕಂಡುಬರುತ್ತೆ, ಜಾರ್ಖಂಡ್ ರಾಜ್ಯ, ಬಿಹಾರ, ಛತ್ತೀಸ್ಗಢ ರಾಜ್ಯ ಕಂಡುಬರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 2ನೇದು ಸರಿಯಾಗಿರುತ್ತೆ. ಜಾರ್ಖಂಡ್ ರಾಜ್ಯ ಯಾವುದಕ್ಕೆ ಫೇಮಸ್ ಅಪ್ಪ ಅಂದರೆ ಕಲ್ಲಿದ್ದಲಿನ ಉತ್ಪಾದನೆಗೆ 1ನೇ ಸ್ಥಾನದಲ್ಲಿರುವಂತಹ ರಾಜ್ಯವಾಗಿರುತ್ತೆ. ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಏನು ಸಿಗತ್ತಪ್ಪ ಅಂದರೆ ಅತಿ ಹೆಚ್ಚು ಡೈಮಂಡ್ ಸಿಗುವಂಥದ್ದು, ವಜ್ರ ಸಿಗುವಂಥ ಸ್ಥಳ ಯಾವುದು? ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತವೆ. ನೆಕ್ಸ್ಟ್ ನೋಡಿ, ಛತ್ತೀಸ್ಗಢ ಭಾಗದಲ್ಲಿ ಕಬ್ಬಿಣದ ಅದಿರಿದೆ, ಮ್ಯಾಂಗನೀಸ್ ಇದೆ, ಹಾಗೆ ಕಲ್ಲಿದ್ದಲು ಕೂಡ ಅಲ್ಲಿ ಹೇರಳವಾಗಿ ಸಿಗ್ತಾ ಹೋಗುತ್ತೆ. ನೋಡಿ, ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? 2ನೇದು ಇದಕ್ಕೆ ಸರಿಯಾಗಿರುತ್ತೆ, ಜಾರ್ಖಂಡ್ ರಾಜ್ಯ. ಹಾಗಾದರೆ ಈ ಜಾರ್ಖಂಡ್ ರಾಜ್ಯದ ಬಗ್ಗೆ ಮತ್ತೇನು ಗೊತ್ತಿರಬೇಕಾಗತ್ತೆ ನಮಗೆ? ನೋಡಿ, ಭಾರತದ ಮೊಟ್ಟ ಮೊದಲ ಕಲ್ಲಿದ್ದಲು ಗಣಿ, ಫಸ್ಟ್ ಕೋಲ್ ಮೈನಿಂಗ್ ಇನ್ ಇಂಡಿಯಾ ಅಂತ ಕೇಳಿದರೆ ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದರೆ ರಾಣಿಗಂಜ್ ಎಂಬ ಸ್ಥಳದಲ್ಲಿ. ಇದು ಭಾರತದ ಮೊಟ್ಟ ಮೊದಲ ಕಲ್ಲಿದ್ದಲು ಗಣಿ ಪ್ರದೇಶವಾಗಿರುತ್ತೆ. ಅದು ಎಲ್ಲಿದೆ ಅಂತ ಕೇಳಿದರೆ ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುತ್ತೆ. 1774ರಲ್ಲಿ ಇಲ್ಲಿ ಮೈನಿಂಗನ್ನು ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಇದು ಭಾರತದ ಮೊಟ್ಟ ಮೊದಲ ಕಲ್ಲಿದ್ದಲಿನ ಗಣಿ ಪ್ರದೇಶವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಅದಾದ ನಂತರದಲ್ಲಿ ಭಾರತದ ಮೊಟ್ಟ ಮೊದಲ ಕಲ್ಲಿದ್ದಲು ಗಣಿ ಯಾವುದು? ರಾಣಿಗಂಜ್ ಪಶ್ಚಿಮ ಬಂಗಾಳದಲ್ಲಿ 1774ರಲ್ಲಿ ಆಯಿತು. ಹಾಗಾದರೆ ಭಾರತದ ಅತಿ ದೊಡ್ಡ ಕಲ್ಲಿದ್ದಲು ಗಣಿ ಪ್ರದೇಶ ಯಾವುದಪ್ಪ ಅಂದರೆ ಝರಿಯಾ ಅಂತ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ಅತಿ ದೊಡ್ಡ ಕಲ್ಲಿದ್ದಲು ಗಣಿ ಪ್ರದೇಶವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಧನ್ಬಾದನ್ನು ಭಾರತದ ಕಪ್ಪು ರಾಜಧಾನಿ ಅಂತ ಕರಿತೀವಿ. ಈ ಧನ್ಬಾದ್ ಇದೆಯಲ್ಲ, ಅದನ್ನು ಏನಂತ ಕರೀತಾರಪ್ಪ ಅಂದರೆ ಬ್ಲಾಕ್ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ಯಾಕೆ ಧನ್ಬಾದನ್ನು ಭಾರತದ ಕಪ್ಪು ರಾಜಧಾನಿ ಅಂತ ಕರಿತೀವಿ ಅಂತ ಕೇಳಿದರೆ, ಈ ಒಂದು ಸ್ಥಳ ಕಲ್ಲಿದ್ದಲಿನ ನಿಕ್ಷೇಪ ಹೆಚ್ಚು ಹೊಂದಿರೋದ್ರಿಂದ ಅಲ್ಲಿನ ಭೂಪ್ರದೇಶ ಹೇಗಿರುತ್ತಪ್ಪ ಅಂದರೆ ಬ್ಲಾಕ್ ಕಲರಲ್ಲಿ ಕಂಡುಬರುತ್ತೆ. ಆದ್ದರಿಂದ ಅದನ್ನು ಭಾರತದ ಕಪ್ಪು ರಾಜಧಾನಿ ಅಂತ ಕರೆಯೋದು ಯಾವುದನ್ನು? ಈ ಧನ್ಬಾದಿಗೆ ಕರಿತೀವಿ. ಸೊ ನೋಡಿ, ಇವೆಲ್ಲ ಪ್ರಶ್ನೆಗಳು ನೋಡಿ, ಇಷ್ಟು ಪ್ರಶ್ನೆ 10 ಪ್ರಮುಖವಾದಂತಹ ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದಾವಪ್ಪ ಅಂತ ಕೇಳಿದರೆ ಈ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಗಿರ್ತವೆ.
ನೋಡಿ, ಈ ರೀತಿಯಾದಂತಹ ಪ್ರಶ್ನೆಗಳು ಇಟ್ಕೊಂಡು ಎಕ್ಸಾಮಿಗೆ ಕೇಳ್ತಾ ಬರ್ತಾನೆ. ನಾವು ಯಾವ ರೀತಿ ಅನಾಲಿಸಿಸ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋ ಮೂಲಕ ನಾವು ತಿಳ್ಕೊಂಡಿದ್ದೀವಿ. ಹಾಗಾದರೆ ಸ್ನೇಹಿತರೆ, ಮುಂದಿನ ವಿಡಿಯೋ ಮೂಲಕ ಮತ್ತೆ ಕೆಲವೊಂದು ಪ್ರಶ್ನೆಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.